ವಯನಾಡು ದುರಂತದ ನಂತರ ಕರ್ನಾಟಕದಲ್ಲೂ ಕೂಡ ಅಲರ್ಟ್. ಕರ್ನಾಟಕದಲ್ಲಿನ ಅರಣ್ಯ ಒತ್ತುವರಿ ತೆರವಿಗೆ ಸಚಿವರು ತಾಕೀತು ಮಾಡಿದ್ದಾರೆ. ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇ, ಬಡಾವಣೆ ತೆರವು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ವಯನಾಡು ದುರಂತದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿನ ಅರಣ್ಯ ಒತ್ತುವರಿ ತೆರವಿಗೆ ಸಚಿವರು ತಾಕೀತು ಮಾಡಿದ್ದಾರೆ. ಅಕ್ರಮವಾಗಿ ನಿರ್ಮಿಸಲಾಗಿರುವಂತಹ ರೆಸಾರ್ಟ್, ಹೋಮ್ ಸ್ಟೇ ಮತ್ತು ಬಡಾವಣೆಗಳ ತೆರವಿಗೆ ಸೂಚನೆ ಕೊಡಲಾಗಿದೆ. ಅರಣ್ಯ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಎಲ್ಲೇ ಒತ್ತುವರಿ ಆಗಿದ್ರೂ ಕೂಡಲೇ ಅದನ್ನ ತೆರವು ಮಾಡಿ. ಪಶ್ಚಿಮ ಘಟ್ಟದಲ್ಲಿ 2015ರ ನಂತರದ ಅರಣ್ಯ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಅಕ್ರಮ ಕಾಫಿ, ರಬ್ಬರ್ ಪ್ಲಾಂಟ್ಗಳನ್ನ ಕೂಡಲೇ ತೆರವು ಮಾಡಬೇಕು. ಅರಣ್ಯ ಒತ್ತುವರಿ ತಕ್ಷಣದಿಂದಲೇ ತೆರವುಗೊಳಿಸುವಂತೆ ಸಚಿವರು ತಾಕೀತು ಮಾಡಿದ್ದಾರೆ. ವಯನಾಡು, ಶಿರೂರು ದುರಂತಗಳ ಬಳಿಕ ಈಗ ಕರ್ನಾಟಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈ ದುರಂತಗಳು ನಮಗೆ ಎಚ್ಚರಿಕೆಯ ಗಂಟೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ವಯನಾಡು ದುರಂತದ ಬಳಿಕ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಕರ್ನಾಟಕದಲ್ಲಿ ಕೊಡಗು, ಹಾಸನ ಈ ಭಾಗಗಳೇನಿದೆ, ದಕ್ಷಿಣ ಕನ್ನಡ ಈ ಭಾಗಗಳು ಬಹಳಷ್ಟು ಆತಂಕವನ್ನ ಹುಟ್ಟುಹಾಕಿದೆ. ಆ ಕಾರಣಕ್ಕಾಗಿ ಆ ಭಾಗಗಳಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಾಗುತ್ತಿದೆ. ಪಶ್ಚಿಮ ಘಟ್ಟದ ಏನು ನಮ್ಮ ಎಲ್ಲ ಸುಮಾರು ಪ್ರದೇಶ ಇದೆ, ಅದನ್ನು ಸಂರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಆ ಭಾಗದಲ್ಲಿ 2015ರ ನಂತರ ಏನಿವತ್ತು ಅರಣ್ಯ ಒತ್ತುವರಿಯಾಗಿದೆ, ಗುಡ್ಡಗಳು ಕಡಿದು ಇವತ್ತಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ, ಅಲ್ಲಿ ಮನೆ ಕಟ್ಟಿದ್ದಾರೆ, ರೆಸಾರ್ಟ್ ಕಟ್ಟಿದ್ದಾರೆ, ಹೋಮ್ ಸ್ಟೇಗಳು ಮಾಡಿದ್ದಾರೆ, ಅವೈಜ್ಞಾನಿಕವಾದಂಥ ಒಂದು ರಸ್ತೆಗಳು ನಿರ್ಮಾಣ ಆಗಿದೆ. ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ. ಇವೆಲ್ಲ ಕಾರಣದಿಂದ ಪ್ರಕೃತಿ ವಿಕೋಪ ಆಗಿ ಗುಡ್ಡ ಕುಸಿದು ಇವತ್ತಿಡೀ ಆ ಭಾಗದ ಜನರ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಇವತ್ತು ಸಂಪೂರ್ಣವಾಗಿ 4 ಹಳ್ಳಿಗಳೇ ಇವತ್ತು ಕಾಣೆ ಆಗಿಬಿಟ್ಟಿದ್ದಾವೆ ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇದು ಭಾಳ ಹೈ ಟೈಮ್ ಅನಿಸುತ್ತೆ ನನಗೆ. ಪೀಳಿಗೆಗೆ ನಾವು ಸುರಕ್ಷಿತವಾದಂಥ ಒಂದು ಭೂಮಿ ಕೊಡಬೇಕು ಅಂತ ಹೇಳಿದರೆ ಇವತ್ತು ಈ ರೀತಿಯಲ್ಲಿ ಯಾರು ಅಕ್ರಮ ಮಾಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ ಅಂಥವರೆಲ್ಲರಿಗೆ ತೆರವುಗೊಳಿಸುವಂಥದ್ದು, ಮತ್ತು ಇವತ್ತು ಏನು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, ಚಾರಣ ಪಥಗಳಿದ್ದಾವೆ, ಅಲ್ಲಿ ವಯನಾಡು ಭೂಕುಸಿತಕ್ಕೆ 100 ಮಂದಿ ಬಲಿಯಾಗಿದ್ದಾರೆ. ಮೃತದೇಹಗಳ ಶೋಧ ಕಾರ್ಯಾಚರಣೆ ಚುರುಕಾಗಿದೆ. ಕಲ್ಲು ಮರಗಳಿಗೆ ಸಿಕ್ಕಿ ಮೃತದೇಹಗಳು ಛಿದ್ರವಾಗಿವೆ. ರಾಡ್ ಗುದ್ದಲಿ ಹಿಡಿದು ಮಣ್ಣು ತೆಗಿತಾ ಇದ್ದಾರೆ ಸಿಬ್ಬಂದಿ. 30ಕ್ಕೂ ಹೆಚ್ಚು ಹಿಟಾಚಿಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವಯನಾಡು ದುರಂತದ ಪ್ರತ್ಯಕ್ಷ ವರದಿ. ಅಲ್ಲಿನ ನರಕ ಸದೃಶ ದೃಶ್ಯಗಳಿದು. ಕೇರಳದ ಚೂರಲ್ಮಲೈ ಗ್ರಾಮದಲ್ಲಿ 4ನೇ ದಿನವೂ ಕೂಡ ರೆಸ್ಕ್ಯೂ ಕಾರ್ಯಾಚರಣೆ ಬಹಳ ಜೋರಾಗಿ ಸಾಗ್ತಾ ಇರತಕ್ಕಂಥದ್ದು. ಕಳೆದ 2 ದಿನಗಳಲ್ಲಿ ಬದುಕುಳಿದಿದ್ದಕ್ಕಂಥವ್ರನ್ನ ಸುರಕ್ಷಿತ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಯಿತು. ಇಲ್ಲಿವರೆಗೂ ಸುಮಾರು 2,000 ಜನರನ್ನ ರಕ್ಷಣೆ ಮಾಡಲಾಗಿದೆ. ಈಗ ಇರ್ತಕ್ಕಂಥದ್ದು ಈ ಒಂದು ಮಹಾ ದುರಂತ ಭೂಕುಸಿತ ಏನಿತ್ತು, ಕುಸಿತ ಮನೆಗಳ ಮೇಲೆ ಬಂದೆರಗಿರ್ತಕ್ಕಂಥದ್ದು. ಚೂರಲ್ಮಲೈ ಗ್ರಾಮದ ಒಂದರಲ್ಲೇ ಕೂಡ ಸುಮಾರು 200ಕ್ಕೂ ಅಧಿಕ ಮನೆಗಳು, ಮಂಡಕೈ ಎಲ್ಲವೂ ಸೇರಿದಂತೆ 450ಕ್ಕೂ ಅಧಿಕ ಮನೆಗಳು ಈ ಒಂದು ಭೂಕುಸಿತ ಏನಿತ್ತು ಅದರ ಅಡಿಯಲ್ಲಿ ಸಿಲುಕಿರ್ತಕ್ಕಂಥದ್ದು. ನಾವು ಕೂಡ ಇರ್ತಕ್ಕಂಥದ್ದು ಒಂದು ಮನೆಯ ಬೇಸ್ಮೆಂಟ್ ಏನಿದೆ, ಆ ಬೇಸ್ಮೆಂಟ್ನ ಮೇಲ್ಭಾಗದಲ್ಲಿ, ಅಂದರೆ ಇಡೀ ಮನೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ಇಲ್ಲಿ ಬೇಸ್ಮೆಂಟ್ ಉಳಿದಿದೆ. ಆದರೆ ಈ ಒಂದು ದುರಂತ ಏನಿದೆ, ಈ ಒಂದು ದುರಂತದಲ್ಲಿ ಮನೆಗಳೇ ಸಿಕ್ಕಿಲ್ಲ. ಮನೆಗಳ ಮೇಲೆ ಬೃಹತ್ತಾದ ಬಂಡೆಗಳು ಬಂದು ಎರಗಿರ್ತಕ್ಕಂಥದ್ದು, ಮಣ್ಣು ರಾಶಿ ರಾಶಿ ಬಿದ್ದಿರ್ತಕ್ಕಂಥದ್ದು. ಈಗ ಅಂಥ ರಾಶಿ ರಾಶಿ ಮಣ್ಣೇನಿದೆ, ಮಣ್ಣು ಕಲ್ಲುಗಳನ್ನು ತೆಗೆಯುವಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಏನು ಮನೆಗಳ ಮೇಲೆ ಈ ಒಂದು ಬಂಡೆಕಲ್ಲುಗಳು ಮತ್ತು ಮಣ್ಣು ಬಂದು ಬಿದ್ದಿದೆ. ಬಹುಶಃ ಈ ಒಂದು ಕಲ್ಲುಗಳ ಅಡಿಯಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಯಾವುದಾದರೂ ಶವ ಸಿಗಬಹುದಾ ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈಗ ಈ ಒಂದು ಕಾರ್ಯಾಚರಣೆಯನ್ನು ನದಿಗೆ ಇಳಿದು JCBಗಳು ಮಾಡ್ತಾ ಇದೆ. ಇವತ್ತು ಮಳೆ ಕಳೆದ 2 ದಿನಗಳಿಂದ ಒಂದಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ನದಿಯಲ್ಲಿ ನೀರು ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಅಂದರೆ ಈ ಒಂದು ಚಲಿಯಾರ್ ನದಿ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಹರಿತಾ ಇತ್ತು, ಅಷ್ಟೇ ನೀರು ಈಗ ಬರ್ತಾ ಇರ್ತಕ್ಕಂಥದ್ದು. ಆದರೆ 3 ದಿನಗಳ 4 ದಿನಗಳಿಂದಲೂ ಕೂಡ ನಾವು ವಿಜುವಲ್ನ ತೋರಿಸ್ತಾ ಇದ್ವಿ. ಇಡೀ ಪ್ರದೇಶ ಏನಿದೆ, ಪ್ರದೇಶದಲ್ಲಿ ನೀರು ಬರ್ತಾ ಇತ್ತು. ಆದರೆ ಈ ಪ್ರದೇಶಗಳಲ್ಲಿ ಮನೆ ಇದ್ದಂಥ ಮನೆಗಳೇನಿವೆ ಅವೆಲ್ಲವೂ ಕೂಡ ದೊಡ್ಡ ದೊಡ್ಡ ಬಂಡೆ ಮತ್ತು ಮಣ್ಣೇನಿವೆ ಆ ಮಣ್ಣುಗಳ ಅಡಿಯಲ್ಲಿ ಸೇರ್ಕೊಂಡಿತ್ತು. ದೊಡ್ಡ ದೊಡ್ಡ ಇಟಾಚಿಗಳನ್ನು ಬಳಕೆ ಮಾಡಿ ಆ ಒಂದು ಬಂಡೆಗಳನ್ನು ತೆಗಿತಾ ಇದ್ದಾರೆ.
ಬಂಡೆಗಳ ಅಡಿಯಲ್ಲಿ ಇರ್ತಕ್ಕಂಥ ಮನೆ ಏನಿದೆ ಆ ಮನೆ ಅವಶೇಷಗಳಲ್ಲಿ ಯಾವುದಾದ್ರೂ ಶವಗಳಿದೆಯಾ ಅನ್ನೋ ಒಂದು ಹುಡುಕಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅಂದ್ರೆ ಇವತ್ತು ಈ ಒಂದು ಚೆಲಿಯಾರ್ ನದಿ ಏನಿದೆ ಆ ನದಿಗೆ 28ಕ್ಕೂ ಅಧಿಕ JCBಗಳು ಇಳಿದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಚೂರಲ್ಮಲೈ ಏನು ಗ್ರಾಮ ಏನಿದೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನೀವು ದೂರದಲ್ಲಿ ನದಿಯನ್ನ ನೋಡ್ಬೋದು. ಅಂದ್ರೆ ಗ್ರಾಮ ಏನು ನದಿಯ ಪಕ್ಕದಲ್ಲಿ ಊರಿತ್ತು ಆ ಊರನ್ನ ಸಂಪೂರ್ಣವಾಗಿ ನಾಶ ಮಾಡಿರ್ತಕ್ಕಂಥದ್ದು. ನಾಶ ಆಗಿರುವಂತ ಸ್ಥಳದಲ್ಲೇನಿದೆ ಜೀವಗಳೇನಿದ್ವು ಆ ಜೀವಗಳ ದೇಹಗಳು, ಮೃತದೇಹಗಳು ಅವುಗಳಷ್ಟೇ ಸಿಗ್ಬಹುದಾ, ಏನಾದರೂ ಶವಗಳು ಸಿಗ್ಬಹುದಾ ಅನ್ನೋ ಒಂದು ಹುಡುಕಾಟ ನಡೀತಾ ಇರ್ತಕ್ಕಂಥದ್ದು. ಇಡೀ ದುರಂತವನ್ನ ನಾವು ನೆನೆಸ್ಕೊಳ್ಳೋದೇ ಆದ್ರೆ ಪ್ರಕೃತಿಯ ಮುನಿಸು ಅದೆಷ್ಟು ಘೋರವಾಗಿತ್ತು ಅಂತ ಹೇಳಿದ್ರೆ ನಿದ್ರೆಯಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಚಿರನಿದ್ರೆಗೆ ಕಳಿಸಿದ್ದಾರೆ. ಇಲ್ಲಿ ಸಾವಿರ ಸಂಖ್ಯೆಯಲ್ಲಿ ರಕ್ಷಣಾ ಸಿಬ್ಬಂದಿಗಳು ನದಿಗಿಳಿದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ನದಿ ಅಂಚೇನಿದೆ, ನದಿಯ ಅಂಚಲ್ಲಿ ಸಂಪೂರ್ಣವಾದ ಹುಡುಕಾಟ ಆಗ್ತಾ ಇದೆ. ಒಬ್ಬರಿಗೊಬ್ರು ಸಪೋರ್ಟ್ ಅನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲೆಲ್ಲವೂ ಕೂಡ ಮನೆಗಳಿತ್ತು. ಈಗ ಮನೆಗಳಿತ್ತು ಅಂತಂದ್ರೆ ಇತ್ತ ಅಂತ ಪ್ರಶ್ನೆ ಮಾಡುವಂತರ ಮಟ್ಟಿಗೆ ಈ ಒಂದು ದುರಂತ ಆಗಿರ್ತಕ್ಕಂಥದ್ದು. ಇವತ್ತು 4ನೇ ದಿನವೂ ಕೂಡ ರಕ್ಷಣಾ ಕಾರ್ಯ ಬರದಿಂದ ಸಾಗ್ತಾ ಇದೆ. ಏನು ಚೂರಲ್ಮಲೈ ಇರ್ಬೋದು ಮತ್ತೆ ಮುಂಡಕೈ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಮನೆಗಳ ಅವಶೇಷಗಳ ಅಡಿಯಲ್ಲಿ ಇರುವಂತಹ ಶವಗಳನ್ನ ತೆಗೆಯುವಂತ ಕೆಲಸವನ್ನ ಇವತ್ತಿನಿಂದ ಶುರು ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.